ಶಿವನೇ, ಮದ್ವೆಗೆ ಬಂದು 3 ದಿನ ಆಯ್ತು. ಏನ್ ಗೊರಕೆ ಕಾಟಕ ನಿದ್ದೆನೆ ಬರ್ತಿಲ್ಲ. ನಮ್ಮ ಅತ್ತೆ ನೋಡಿದ್ರೆ ಬೆಳಗ್ಗೆನೆ ಎದ್ದು ಎಲ್ಲ ಕೆಲಸ ಮಾಡಂತಾರ, ನನಗ್ ನೋಡಿದ್ರೆ ಕೆಲಸನೇ ಬರಲ್ಲ. ಇವ್ರಿಬ್ರ ಕಾಲಕ್ಕೆ ಸಾಕಾಗಿದೆ. ನಮ್ಮ ಅಪ್ಪಗೆ ಹೇಳ್ದೆ, ಬೇಡಪ್ಪ ಬೇಡ, ಹಳ್ಳಿ ಕೊಡ್ಬೇಡ ನನ್ಗ ಅಂತ. ಅವರಿಗೆ ಆಸ್ತಿ ಸರಿ ಐತಮ್ಮ, ನೀನ್ ಚಂದ ಇರ್ಬೋದಂತ ಕೊಟ್ರು. ಇಲ್ಲಿ ನೋಡಿದ್ರೆ ನರಕ ಅನ್ಭವಿಸಂಗಾಗೈತಿ. ಇವ್ ನೋಡಿ ಹೆಂಗ್ ಮಕ್ಕೊಂಡಾನ, ಎಮ್ಮೆ ಮಕ್ಕೊಂಡಂಗ. ಇವನ್ ಗುಣಗಾನ ಮಾಡಟಿಗೆ ಬೆಳಕು ಅರ್ಧೋಯ್ತಲ್ಲ. ಈಗ ಹತ್ತಿದೊಂದು ಕಟ್, ಆ ಕೆಲಸ ಮಾಡಿ ಈ ಕೆಲಸ ಮಾಡಂತ. ಅವ್ರು ಬಂದ ವೆಬ್ಸೈಟಿಗೆ ನಾನೇ ಹೋಗ್ಬಿಡ್ಬೇಕು. ನೀರಲ್ಲಾದರೂ ಹಾಕು, ಹಾಲಲ್ಲಾದರೂ ಹಾಕು ರಾಘವೇಂದ್ರ, ಹಾಲಲ್ಲಿ ನೀರಾಗಿ ನೀರಲ್ಲಿ ನೀನಾಗಿ ಆಯಾಗಿರುವೆ ರಾಘವೇಂದ್ರ. ಅಯ್ಯೋ ದೇವ್ರೆ, ನನ್ನ ಮಗಗ್ ಬೇಡ ಬೇಡ ಅಂದ್ರೂ ಸಿಟಿ ಹುಡುಗಿನೋಗಿ ಮದುವೆ ಮಾಡ್ಕೆ ಬಂದಾನ. ಸೂರ್ಯ ನೆತ್ತಿ ಮೇಲೆ ಬಂದ್ರು ಇನ್ನೂ ಎದ್ದು ಬಂದಿಲ್ಲ. ಹುಡುಗಿ ನೋಡಿದ್ರೆ ಏನ್ ಕೆಲಸನೇ ಬರಲ್ಲ. ಏನನ್ನ ಹೇಳಿದ್ರೆ ಅತ್ತೆ ಅದ ಹೆಂಗ, ಅದೇನು ಅದೇನಂತ ಕೇಳ್ತಾಳ. ಏನ್ ಹೇಳ್ಬೇಕು ಆಕೆ? ಹೇಳಪ್ಪ, ನಾನೇ ಮಾಡೋದು ಗುಣ ಅನಿಸ್ತೈತೆ ಕೆಲಸನೆಲ್ಲ. ಇರಕೊಬ್ಬ ಸೊಸೆ, ನಾನೇ ಕೆಲಸ ಮಾಡಮ್ಮಂದ್ರು ನನಗೂ ವಯಸ್ಸಾಯ್ತು, ನನ್ನ ಕೈಲೂ ಆಗಲ್ಲ. ಇವರು ಈಗ ಹಿಂಗ, ಮುಂದೆ ಹೆಂಗೋ. ಯಪ್ಪ ದೇವ್ರೆ, ನೀನೇ ಕಾಪಾಡಪ್ಪ. ಅತ್ತೆ ಗುಡ್ ಮಾರ್ನಿಂಗ್ ರೀ. ನೀನೇನೇ ನನಗೆ ಬಯಕತ್ತಿದ್ದೇನ? ಅದೇನು ಗುಡ್ ಮಾರ್ನಿಂಗ್ ಅಂದ್ರೆ? ಇಲ್ರಿ ಅತ್ತೆ, ಬೆಳಗ್ಗೆ ಎಲ್ರು ಎದ್ಮೇಲೆ ಒಬ್ರಿಗೊಬ್ರು ವಿಶ್ ಮಾಡ್ಬೇಕಲ್ಲ, ಅದಕ್ಕೆ ಅಂದೆ. ಏನು ವಿಷ? ವಿಷ ಕುಡಿಬಾರ್ದೆ? ನಾನೇ ನಿಮ್ ಮದುವೆ ಬೇಡ ಅಂದಿದ್ದೇನು? ಇಬ್ರು ಸೇರಿ ಮದುವೆ ಮಾಡಿನಲ್ಲ. ಅಯ್ಯೋ ಅತ್ತೆ, ಅದು ವಿಷ ಅಲ್ಲ, ವಿಶ್. ವಿಶ್ ಅಂದ್ರೆ ಬೆಳಗ್ಗೆ ಆದ್ಮೇಲೆ ಹಿರಿಯರಿಗೆ ಕಿರಿಯರಿಗೆ ನಮಸ್ಕಾರ ಮಾಡಿದಂಗ. ನಿನ್ ನಮಸ್ಕಾರ ಮಣ್ಣಾಗಿಡ್ಲಿ. ಅಲ್ಲಿ ಹೋಗು, ಮುಸ್ರೆಲ್ಲ ಬಿದ್ದಾವ, ಕಸ ಎಲ್ಲ ಬಿದ್ದೈತಿ, ಬಟ್ಟೆ ಎಲ್ಲ ಬಿದ್ದಾವ, ಅಲ್ಲೋಗಿ ಕೆಲಸ ಮಾಡೋಗು. ಅತ್ತಿರಿ, ಏನ್ರಿ ನೀವು ಮುಸ್ರಿ ತಿಕ್ಕಂತೀರಲ್ಲ? ನಾ ಆಲ್ರೆಡಿ ಅಲ್ಲಿ ತಿಕ್ ಬಂದೀನಿ. ಅಯ್ಯೋ, ಈಕಿಗೆ ಮುಸ್ರಿ ತಿಕ್ಕಂದ್ರ ಅಲ್ಲಿ ತಿಕ್ಕಿನ ಅಂತ ಹೇಳ್ತಾಳಲ್ಲ, ಇವಳಿಗೆ ಹೆಂಗ್ ಹೇಳ್ಬೇಕು ನಾನು ಮುಸ್ರಿ ತಿಕ್ಕದು? ಅಲ್ಲಿ ಮುಸ್ರಿ ಅಂದ್ರೆ ಪಾತ್ರೆ 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 ತೊಳಿ ಹೋಗು. ಏನಂತೀರಿ ನೀವು? ಅದೇ ಅಲ್ಲ? ಅಯ್ಯೋ, ಪಾತ್ರೆ ತೊಳಿಬೇಕಾ ಅತ್ತಿ? ಅವಾಗ ಅಷ್ಟೇ ಹೇಳ್ಬೇಕಿಲ್ಲ ಅತ್ತೆ. ನನ್ಗೊಂದು ಡೌಟು, ನೀವು ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತೀರಿ? ನನಗ ಗಂಟೆ ಗೊತ್ತಿಲ್ಲಮ್ಮ, ನಾನು ಸೂರ್ಯ ಬರಟಿಗೆ ಎದ್ದಿರ್ತೀನಿ. ಅತ್ತೆ, ನೀವು ಬೆಳಗ್ಗೆ ಹೆಂಗಿದ್ರು ಬೇಗ ಎದ್ದಿರ್ತೀರಲ್ಲ, ನೀವೇ ಕೆಲಸ ಮಾಡಿಬಿಡ್ಬೋದಲ್ಲ, ಖಾಲಿ ಕುಂದ್ರಪ್ಪ ಅಲ್ಲೂ. ನೀನೇ ಒಬ್ಬಕ್ಕೆ ಸೊಸೆ ಅಂತ ಚಂದ ಮಾತಾಡಿದ್ರೆ ನಾಟಕ ಗಿಟಕ್ ಮಾಡ್ತೀಯನ್ನ? ಎಲ್ಲ ಕೆಲಸ ನನಗೆ ಹೇಳ್ತಿದೆ. ತಡಿ, ನನ್ನ ಮಗ ಬರ್ಲಿ, ಎಲ್ಲಿ ಮಾಡ್ತೀನಿ ನಿನ್ನ. ಏನಮ್ಮ ನಿಮ್ಮ ಅತ್ತಿ ಸೊಸಿದು ಮುಂಜಾನೆ ಏನು ಸೌಂಡ್ ಮಾಡ್ತೀರಿ? ನಾ ರಾತ್ರಿ ಡ್ಯೂಟಿ ಮಾಡಿ ಬಂದು ಮಕ್ಕೊಂಡಿರ್ತೀನಿ. ಒಂದು 10 ಗಂಟೆ ತನಕ ಮಕ್ಕೋಬೇಕಾದ್ರೆ ಬಿಡಲ್ಲ ನೋಡಿ, ಇಬ್ರು ಒದ್ರಾಡಿ ಎಬ್ಸ್ಬಿಡ್ತೀರಿ. ನಿನಗ ಬಡ್ಕಂಡೆ ಅವಾಗೆ ಈ ಸಿಟಿ ಹುಡುಗಿನ ಬೇಡ ಬೇಡ ಅಂದ್ರೂ ನಂಗೆ ಅಕ್ಕಿನೇ ಬೇಕಂತ ಮದುವೆ ಆದಿ. ಈಗ ನೋಡಿ ನನಗೆ ಎಲ್ಲ ಕೆಲಸ ಮಾಡತ್ತಾಳಕ್ಕಿ. ಅಲ್ಲೇ ಶ್ಯಾಮ್ಲಾ, ಎಲ್ಲ ಕೆಲಸ ನೀನೇ ಮಾಡಬೇಕು. ನಮ್ಮಮ್ಮ ಮೊದಲೇ ವಯಸ್ಸಾಗೈತೆ, ಆಕಿಗೆ ಮಾಡೋಕ್ಕಾಗಲ್ಲ. ಏನು ಗೊತ್ತಿಲ್ಲ ಅಂದ್ರೆ ನಮ್ಮ ತಾಯಿ ಕೇಳಿ ಮಾಡ್ಕೋಬೇಕಮ್ಮ. ಅದು ಬಿಟ್ಟು ಆಕಿಗೆ ಕೆಲಸ ಮಾಡಂದ್ರೆ ಹೆಂಗೆ ನೀನು? ಮಿಸ್ಟರ್ ರಾಮು, ನನ್ನ ಹೆಸರು ಶ್ಯಾಮಲ ಅಲ್ಲ, ಕಾಲ್ ಮೀ ಶ್ಯಾಮ್. ಏನಿಲ್ಲಮ್ಮ, ಅವಳಿಗೆ ಶ್ಯಾಮ್ಲಾ ಅಂತ ಕರಿಬಾರ್ದಂತ, ಶ್ಯಾಮ್ ಅಂತ ಕರಿಬೇಕಂತ. ಇದೇನೇ ಶ್ಯಾಮ್ಲಾ, ಇಂತ ಚಂದ ಹೆಸರು ಇಟ್ಕೊಂಡು ನಾಯಿ ಕರ್ದಂಗ ಶ್ಯಾಮ್ ಅಂತ ಕರೆಂತಿದಲ್ಲ? ಅದು ನನ್ನ ಸ್ವೀಟ್ ನೇಮ್ ರೀ ಅತ್ತಿ, ಅದು ನಾಯಿ ಹೆಸರಲ್ಲ. ಏನೋ ಈಗಿನ ಕಾಲದ ಹೆಣ್ಮಕ್ಳು ಅಷ್ಟು ಚಂದ ಹೆಸರು ಇಟ್ಟರು ಕೂಡ ನಾಯಿ ಹೆಸರು ಇಟ್ಕೊಂತ ಅಂತಾರ. ಏನಂತ ಕೇಳಿದ್ರೆ ನನ್ನ ಸ್ವೀಟ್ ನೇಮು, ಆ ನೇಮು, ಈ ನೇಮು ಅಂತಾರ. ನಮ್ಮ ಕಾಲದಾಗಿದ್ದು ಎಷ್ಟು ಚಂದ ಹೆಸರು: ಕಾಳಮ್ಮ, ಮಾಳಮ್ಮ, ದೇವಮ್ಮ, ಶಾಂತಮ್ಮ, ಮಲ್ಲಮ್ಮ, ಮರಿಯಮ್ಮ ಅಂತ. ಈಗ ಇಟ್ಕೊಂತಾರ ಗೂಬಾ, ರಾಕಿ, ಶೋಕಿ ಅಂತ. ನಿಮ್ಗೇನ್ ಗೊತ್ತಾಗತ್ರಿ ಅತ್ತಿ? ಈ ಜಗತ್ತು ಒಳಿ ನೀರಿದ್ದಂಗ. ನಿಮ್ ಜನರೇಷನ್ ಎಲ್ಲ ಸಮುದ್ರ ಸೇರಿದ ನೀರಿದ್ದಂಗ, ನಮ್ ಜನರೇಷನ್ ಹರಿಯ ನೀರಿದ್ದಂಗ. ನಮ್ಮನ್ನ ಅರ್ಥ ಮಾಡ್ಕೊಂಡು ಹೋಗ್ಬೇಕಷ್ಟೇ ನೀವು. ಏನ್ ಒಳೇನೋ ಏನೋ, ನೀವು ಸೇರೋದನ್ನು ಸಮುದ್ರನೇ ಅಲ್ಲ. ಆಯ್ತಾಯ್ತು ನಡಿ, ನೀ ಬೆಳತನ ಮಾತಾಡಿದ್ರು ಅದೇ ಮಾತಾಡ್ತಿದ್ದಿ. ಹೋಗಿ ಕೆಲಸ